ದರ್ಶನಕ್ಕೆ ಟೋಕನ್ ಸಿಗ್ದಲೇ ಒದ್ದಾಡಿಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ. ಇವರಿಗೆಲ್ಲ ಫೋನ್ ಮಾಡಿಕೊಂಡು ಬರೀ ಇದೇ ಗೋಳಾಗ್ಬಿಟ್ಟಿದೆ ನೋಡಿ. ಅಲ್ಲ ಸರ್ವದರ್ಶನ ಅಂತಂದ್ರೆ ಗಾಡಿ ಸೀದಾ ಹೋಗುತ್ತಾ? ಹಾಂ ಹಾಂ ಆಯ್ತು. ಹಾಂ ಏನಾಯ್ತು ಅಂದರೆ ಅಲ್ಲಿ ಟೋಕನ್ ಸಿಗಲಿಲ್ಲ, ಗೊತ್ತಾಯ್ತಲ್ಲ. ಬರೋರಿಗೆ ಅಲ್ಲಿ ಇಟ್ಕೊಳ್ಳಿ, ಟೋಕನ್ ಸಿಗುತ್ತೆ, ನಾವು ಹೋಗ್ಬಿಡ್ತೀವಿ ನೋಡ್ಬಿಡ್ತೀವಿ ಅನ್ನೋದೆಲ್ಲ ಏನಿರಲ್ಲ. 100% ಇದು ಸೀಸನ್ನು, ಬೇಸಿಗೆ ಸಮ್ಮರ್ ಟೈಮು, ಹಂಗಾಗಿ ಸಿಗಲ್ಲ, ಗ್ಯಾರಂಟಿ ಇದು ಫಿಕ್ಸ್. ಹಾಗಾಗಿ ನಾವು ರೂಮ್ ಮಾಡ್ಕೊಂಡಿದ್ದು ಈಗ ಮತ್ತೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಎಲ್ಲ ವೆಯ್ಟಿಂಗಲ್ಲಿದ್ದಾರೆ, ಎಲ್ಲ ವೆಯ್ಟಿಂಗಲ್ಲಿದ್ದಾರೆ. ಮತ್ತೆ ಈಗ ರೂಮ್ ಏನು ಮಾಡಿದ್ವಿ, ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದೇ ರೂಮು ಅದೇ ರೂಮು. ಕಾರ್ ಸ್ವಲ್ಪ ದೂರ ಬಿಟ್ಟಿತ್ತು. ಈ ರೋಡಲ್ಲಿ ಪಾರ್ಕಿಂಗ್ ಇರಲಿಲ್ಲ. ಇದು ಗೋವಿಂದರಾಜ ಸ್ವಾಮಿ ಇದೆಯಲ್ಲ, ಕೆಳಗಿನ ಗೋವಿಂದರಾಜ ಸ್ವಾಮಿ ಏನಿದೆಯಲ್ಲ ಅಲ್ಲಿ ಪ್ಲೇಸ್ ಇದು. ಅದ್ರ ಪಕ್ಕದ್ದೇ ಇದು. ಯಾರು ಸಿಕ್ಕಿತ್ತು, ಕಡಿಮೆ ಪ್ರೈಸಲ್ಲಿ ಸಿಕ್ಕಿತ್ತು. ರೂಮ್ಗಳಲ್ಲೆಲ್ಲ ಸಿಗಲ್ಲ. ಎಷ್ಟು 700 ರೂಪಾಯಿ 2 ರೂಮ್ ಮಾಡಿದ್ವಿ. ಈಗ ಇನ್ನೇನು ಕಾರ್ ತೊಗೊಂಡು ನೆಕ್ಸ್ಟ್ ಅಟೆಂಪ್ಟ್ ಅಂದರೆ 2ನೇ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಈ ಸಲ ರೆಗ್ಯುಲರ್ ದರ್ಶನ ಏನಿದೆ ಅದಕ್ಕೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದೆ. ರೆಗ್ಯುಲರ್ ದರ್ಶನಕ್ಕೆ ಹೋದರೆ ಅಟ್ಲೀಸ್ಟು ಏನೋ ಒಂದು ನೋಡ್ಕೊಂಡು ಬರ್ತೀವಿ, ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ. ಪಾರ್ಕಿಂಗ್ ಚೀಟಿ ಒಂದು ನಿಮಿಷ. ಇದೆ ಪಾರ್ಕಿಂಗ್ ಚೀಟಿ ಇದೆ. ಪಾರ್ಕಿಂಗ್ ಬಿಟ್ಟಿದೆ ಅಲ್ಲಿ. ಪಾರ್ಕಿಂಗ್ ಚೀಟಿ ಕೊಟ್ಟಿದ್ರು. 24 hours 100 ರೂಪೀಸ್ ಅಷ್ಟೇ. ಇಲ್ಲಿ ನೋಡಿ, ರಸ್ತೆಯಲ್ಲೂ ಕೂಡ ಪಾರ್ಕಿಂಗ್ ಹಾಕಿದ್ದಾರೆ. ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಮೇಲಿನ ತಿರುಪತಿ ಅಲ್ಲ, ಕೆಳಗಿನ ತಿರುಪತಿನಲ್ಲಿ ರಸ್ತೆನಲ್ಲೂ ಕೂಡ ಪಾರ್ಕಿಂಗ್ ಇದೆ. ಈಗ ಸೆಕೆಂಡ್ ಅಟೆಂಪ್ಟ್ ಅಂತ ಏನು ಹೇಳ್ದಲ್ಲ, ಅಂದರೆ ಈ ಸಲ ಟೋಕನ್ ಕಾಯೋಂಥ ಸೀನ್ ಇಲ್ಲ. ರೆಗ್ಯುಲರ್ ದರ್ಶನ ಏನಿದೆ ಇವತ್ತು ಶನಿವಾರ ಎಂಟ್ರಿ ಮಾಡಲೇಬೇಕು ಅಂತೇಳಿ ಹೋಗ್ತಾಯಿದ್ದೀವಿ. ಅದೇನಾಗತ್ತೆ ಅಂತೇಳಿ ನೋಡ್ಬೇಡ. ಯಾಕಂದರೆ ವೆಯ್ಟಿಂಗು ಬರೀ ಟೋಕನ್ ತಗೊಳ್ಳೋಕ್ಕೇ ಬೆಳಗ್ಗೆ 4:30 ಆಲ್ಮೋಸ್ಟ್ 6:45 ವೆಯ್ಟ್ ಮಾಡಿಸಿ ಕೊನೆಗೆ ಕ್ಯೂನಲ್ಲಿ ನಿಲ್ಲಿಸಿ ಕೂಡ ಟೋಕನ್ ಕೊಡಲಿಲ್ಲ. ಅಂದರೆ ಅಷ್ಟು ಜನ ಇದೆ, ಅಷ್ಟು ರಶ್ ಇದೆ. ಈಗ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೆಗ್ಯುಲರ್ ದರ್ಶನಕ್ಕೆ ಏನಾರಾಗಲಿ ಅಂತೇಳಿ ಎಂಟ್ರಿ ಆಗಿಬಿಡೋಣ ಅಂತ ಲೆಕ್ಕ ಹಾಕಿ ಹೋಗ್ತಾಯಿದ್ದೀವಿ. ನೋಡೋಣ ರೆಗ್ಯುಲರ್ ದರ್ಶನವನ್ನು ನಮಗೆ ಸಿಗುತ್ತೋ ಇಲ್ಲೋ ಇದರಲ್ಲಿ ಗೊತ್ತಾಗತ್ತೆ. ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ತಿರುಪತಿಗೆ ಬರೋರು ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ. ನಾವೇನೋ ಅಂದ್ಕೊಂಡು ಬಂದ್ವಿ, ಟೋಕನ್ ಆಗ್ಬಿಡಂತೆ. ಬಟ್ ಕೆಲವರಿಗೆ ಸಿಕ್ಕಿದೆ. ಸುಮಾರು ಜನಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿನಲ್ಲಿ ರಶ್ ಯಾವಾಗಿರಲ್ಲ ಆ ಮೂಮೆಂಟ್ಗಳಲ್ಲಿ ಟೋಕನ್ ಸಿಕ್ಬಿಡತ್ತೆ. ಹಾಗಾಗಿ ಕೆಲವರು ಸಿಗತ್ತೆ ಅಂದ್ಕೊಳ್ತಾರೆ, ಬಟ್ ನಮಗಂತೂ ಸಿಗಲಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇದೇ ನೋಡಿ, ಕಾರ್ ಪಾರ್ಕಿಂಗ್ ಮಾಡಿತ್ತು, 2 ಕಾರು. ಬಿಸಿಲಲ್ಲಿ ನಿಲ್ಸೋ ಇರ್ತೀವಲ್ಲ, ಯಾರಿಗೆ ಬೇಕು ಅತ್ಲಗೆ ಅಂತ 500 ರೂಪಾಯಿ ಜಾಗ ಡ್ರೈ ಆಗತ್ತಾ? ಮತ್ತೆ ಬಿಸಿಲು ಬನ್ನಿ ಈಗ ಮತ್ತೆ ಎಂಟ್ರಿ. ಈಗ ಏನೋ ಪ್ರತೀಕ್, ಏನಿಲ್ಲ, ನಿದ್ದೆ ಮಾಡ್ದ ನೀನು? ಸರ್ರೆ ನಿದ್ದೆ ಹೊಡೆದೇನಲ್ಲ. ನೈಟೆಲ್ಲ ಫಸ್ಟ್ ಟೈಮ್ ಜರ್ನಿ ಮಾಡಿ ಬಂದಿದ್ದು. ಅಷ್ಟೊತ್ತವರೆಗೂ ಎದ್ದಿದ್ದು ಫಸ್ಟ್ ಟೈಮು. ಬಟ್ ಆಮೇಲೆ ಏನೋ ನಿದ್ದೆ ಆಯಿತು. ಧೂಳು ಒರೆಸ್ಬೇಕಿತ್ತು ಕಣ, ಎಲ್ಲ ಧೂಳಾಗ್ಬಿಟ್ಟಿದೆ ಗ್ಲಾಸು. ಇರೋ ನಾನು ಒರೆಸ್ತೀನಿ. ಬಾ ಈಚೆ ಬಾ. ಈಗ ಪಾರ್ಕಿಂಗಿಂದ ಹೋಗ್ತಾ ಇದ್ದೀವಿ.
ಲಗೇಜ್ ಎಲ್ಲ ಹಾಕ್ಕೊಂಡು ಮೇಲೆ ಹೋಗೋದಷ್ಟೇ ಈಗ ಕೆಲಸ ಇರೋದು. ಎಲ್ಲ ಕಾಯ್ತದಾರ ನೋಡಿ, ಎಲ್ಲ ವೆಯ್ಟಿಂಗಲ್ಲಿ ಇದಾರ. ಗಾಡಿ ಟಚ್ ಆಗ್ಬಿಡ್ತಲ್ಲಿ, ಏನಾಗಿಲ್ಲ. ಈ ರೋಡ್ ಸಿಕ್ಕಾಬಟ್ಟೆ ಪಾರ್ಕಿಂಗ್ ಸಮಸ್ಯೆ ಇದು. ಜಗಳಕ್ಕೆ ಬರ್ತಾರೆ ಅವರು ಯಾರು ಬುಕ್ಕಿಂಗ್ ಮಾಡ್ತಾರಲ್ಲ. ಪ್ರತ್ಯೇಕ ನೀ ಕಾರಲ್ಲೇ ಕೊಡ್ತೀಯಾ? ಎ ಸಿ ಎಲ್ಲ ಆಫ್ ಮಾಡ್ತೀನಿ ನೋಡಿ ಗೈಸ್. ಇದು ಕಾರೆಲ್ಲ ಚೆಕ್ಕಿಂಗ್ ಆಗತ್ತಿಲ್ಲಿ, ಕಂಪ್ಲೀಟ್ ಚೆಕ್ಕಿಂಗ್ ಆಗಿ ಬ್ಯಾಗೆಲ್ಲ ಚೆಕ್ ಆಗತ್ತಿಲ್ಲಿ. ನೋಡಿ ಇಲ್ಲಿ ಕಾರಿಂದ ಎಲ್ಲ ಪೂರ್ತಿ ರಿಮೂವ್ ಮಾಡಿರ್ಬೇಕು. ಕಾರಲ್ಲಿ ಏನೂ ಇರೋಂಗಿಲ್ಲ, ಯಾರು ಮನುಷ್ಯರು ಇರೋಂಗಿಲ್ಲ, ಪ್ಲಸ್ಸು ಲಗೇಜ್ಗಳಂತೂ ಇರೋಂಗಿಲ್ಲ. ಹಂಗಿಲ್ಲ ಅಂದರೆ ಬಿಡಲ್ಲ. ಇಲ್ಲಿ ಎಂಟ್ರೆನ್ಸಲ್ಲಿ ಫುಲ್ಲು ಎಂಟಿ ಇರಬೇಕು ಕಾಲು, ಹಂಗಿದ್ರೆ ಮಾತ್ರ ಚೆಕ್ ಮಾಡ್ತಾರೆ. ಇದು ಎಂಟ್ರೆನ್ಸ್. ಈಗ ನಾವು ಹೋಗ್ತಾ ಇರೋದು ಇಲ್ಲಿಂದ ಮೇಲೆ ಏನು ಕಾಣುತ್ತಲ್ಲ, ಮೇಲೆ ತಿರುಪತಿ ಬೆಟ್ಟ, ಮೇಲೆ ಏನು ಬೆಟ್ಟ ಕಾಣುತ್ತಲ್ಲ ಅದೇ ಇದೇ ತಿರುಪತಿ ಬೆಟ್ಟ. ಅಲ್ಲಿಗೆ ಈಗ ಹೋಗ್ತಾ ಇರೋದು. ಹಾಯ್ ಗೈಸ್, ಇಲ್ಲಿ ನೋಡಿ, ಇದು ಬೆಟ್ಟ, ತಿರುಪತಿ ಬೆಟ್ಟದ ಮೇಲೆ ಏನಿದೆಯಲ್ಲ, ಈ ಬೆಟ್ಟದ ಮೇಲೆ ಈ ರೀತಿ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇದು ನೋಡಿ, ಸ್ಟೀಲ್ ಪ್ಲೇಟ್ ಹಾಕಿ ಮೇಲ್ಗಡೆ ರಾಡ್ ಥರ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಬೆಟ್ಟ ಲಾಸ್ಟ್ ಮಳೆಗಾಲದಲ್ಲಿ ಕುಸಿತಾ ಇತ್ತು. ಆ ಕುಸಿತಾ ಇದ್ದಾಗ ಗುಡ್ಡ ಕುಸಿಬಾರ್ದು ಅಂತೇಳಿ ಈ ರೀತಿ ಹಾಕ್ದಂಗೆ ಕಾಣ್ತಾ ಇದೆ. ಮೋಸ್ಟ್ಲಿ ಅದೇ ರೀಸನ್ ಅನಿಸುತ್ತೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈಗ ತಿರುಪತಿ ಬೆಟ್ಟದ ಮೇಲೆ ಬಂದ್ವಿ ನೋಡಿ. ಈಗ ದರ್ಶನಿಗೆ ಮಂಡೆ ಹೊಡಿಸ್ಬೇಕಿತ್ತು, ಅಂದರೆ ಗುಂಡು ಹೊಡಿಸ್ಬೇಕಿತ್ತು. ಈಗ ನೋಡಿ ಗುಂಡು ತೆಗಿತಾರೆ, ತಲೆ ಬೋಳಿಸ್ತಾ ಇರೋದು ನೋಡಿ. ಫುಲ್ ಕಂಪ್ಲೀಟ್ ಕ್ಲೀನ್ ಕೃಷ್ಣಪ್ಪ ಆಗ್ಬಿಟ್ಟ. ದಾಡಿ ಶೇವಿಂಗು ಮಾಡ್ಬೇಕಾಗ್ತಿರೋದು, ಅದು ಮಾಡ್ತಾ ಇದ್ದಾರೆ. ಬೇರೆ ಮಕ್ಕಳೆಲ್ಲ ಹೆಂಗೆ ಅಳ್ತಾವ ಅಂತ ನೋಡಿ, ತುಂಬ ಅಳ್ತಾರೆ. ಈಗ ನೋಡಿ ಬ್ಯಾಕ್ ಸೈಡಿಂದ ಹೆಂಗೆ ಕಾಣ್ತಾನೆ ಅಂತ. ಇಲ್ಲೋಡ ಈ ಕಡೆ ನೋಡ ಹೆಂಗೆ ಕಾಣ್ತಾನೆ ಅಂತ ನೋಡಿ. ಮುಂಚೆ ಹೆಂಗಿದೆ ಅಂತ ಫೋಟೋ ತೋರಿಸಿ ನೋಡಿ, ಈಗ ಹೆಂಗಿದೆ ನೋಡಿ ಗೊತ್ತಾಗತ್ತೆ. ನೋಡಿ ಡಿಫ್ರೆಂಟ್ ವ್ಯಕ್ತಿ ಆಗ್ಬಿಟ್ಟಿಯಾನೀಗ ದರ್ಶನ್ ಅನ್ನೋನು ಡಿಫ್ರೆಂಟ್ ವ್ಯಕ್ತಿಯಾಗೇನೆ. ಈಗ ಇಲ್ಲಿ ಎಂಟ್ರೆನ್ಸಲ್ಲೇ ಇದ್ದಿದ್ದರಿಂದ ಬೇಗ ಮುಡಿ ಕೊಟ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಂಡು ಹೊರಡೋದಷ್ಟೇ ಕೆಲಸ ಆಗಿದೆ ನೋಡಿ. ಈ ಸಲ ಒಬ್ಬನೇ ಗುಂಡು ಹೊಡಿಸಿರೋದು, ಬೇರೆ ಯಾರೂ ಇಲ್ಲ. ನಾನು ಕೂಡ ಹೊಡಿಸಿಲ್ಲ. ಬೇರೆ ಇದ್ದರಲ್ಲಿ ಯಾರು ಹುಡುಗರು ಯಾರು ಹೊಡ್ಸಲ್ಲ ಅಂತ ಹೇಳಿದ್ರು. ಇವನೊಬ್ಬನೇ ತಿರುಪತಿನಲ್ಲಿ ಒಬ್ಬನೇ. ಕೀಪ್ ತಿರುಮಲ ಕ್ಲೀನ್. ಓಕೆ, ಕ್ಲೀನಾಗಿ ಇಟ್ಟಿದ್ದಾರೆ. ತಿರುಪತಿ ಸ್ವಲ್ಪ ಎಲ್ಲ ಕ್ಲೀನಾಗಿದೆ, ನೀಟಾಗಿದೆ. ಇನ್ನೂ ಅಷ್ಟೇ, ಇನ್ನೇನು ಮಂಡೇ ಕೊಡೋದಿದೆಯಲ್ಲ, GSC ಕಲ್ಯಾಣ ನಾಟ ಅಂತೇಳಿ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದಾರೆಲ್ಲ. ಮುಂಚೆಕ್ಕಿಂತಲೇ ಈಗ ಬೆಟರ್ ಆಗಿದೆ. ಈಗ ನೋಡಿ, ಇಲ್ಲೇನೋ ಪರ್ಚೇಸ್ ಮಾಡಿದ್ದಾತು. ಶರ್ಟ್ ಒಂದು, ಆಮೇಲೆ ಲುಂಗಿ ಒಂದು ತೊಗೊಂಡೆ, ಧೋತಿ ಇನ್ನೊಂದು ಧೋತಿ, ಒಟ್ಟು 3 ಐಟಮ್ ಪರ್ಚೇಸ್ ಮಾಡಿದ್ದಾಯಿತು ತಿರುಪತಿನಲ್ಲಿ. ಮೊದಲನೇ ಪರ್ಚೇಸ್ ಇದು. ಅದರಲ್ಲಿ ನಂದು ಶರ್ಟು ಮತ್ತೊಂದು ಧೋತಿ, ನಂದಿದು ಶರ್ಟು ಮತ್ತು ಧೋತಿ. ಇವತ್ತು ತಲೆ ನಾನು ಮುಡಿ ಕೊಟ್ಟೆ, ಅಂದರೆ ಪೂರ್ತಿ ಬೋಳ ಅಲ್ಲ. ಅದಕ್ಕೆ ಎಲ್ಲ ಸ್ನಾನ ಮಾಡಿಕೊಂಡು ಊಟ ಇದೆ ಅಂತ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇದೇ ತಿರುಪತಿ. ಅದೇ ಅನ್ನಪ್ರಸಾದ ಪ್ರಸಾದ ಸಿಕ್ಕಿದೆ. ಓಕೆ, ಇಲ್ಲಿ ಸಿಗೋದು ಕಡಿಮೆ. ಇಲ್ಲಿ ಮೋಸ್ಟ್ಲಿ ರೆಗ್ಯುಲರ್ ಇರತ್ತೆ ಅನ್ಸುತ್ತೆ. ನಾವು ತಿಂದಿರಲಿಲ್ಲ. ತಿರುಪತಿ ದರ್ಶನಕ್ಕೆ ಇಲ್ಲೊಬ್ಬ ರೆಡಿ ಆಗ್ತಿದ್ದಾರೆ ನೋಡಿ. ಯಾರು ಮಾಡಿದ್ದು? ಮದ್ವೆಗೆ ರೆಡಿ ಆದಂಗೆ ಆಗ್ತದಾನೆ. ನೀನು ನೋಡಿ ತಾತನ ಪಂಚೆ ಹಾಕಕ್ಕೆ ಹೋಗಿ ಇನ್ನೂ ಲೇಟ್ ಮಾಡ್ತಾನೆ ಇದೆಯಾ? ಬೇಗ ಉಡ್ಸ್ಬೇಕಂತ ಗೊತ್ತಾಗಲ್ವಾ? ಬಾಲಾಜಿ ಬೇಗ ಟೈಮ್ ಐತಂದ್ರೆ
ಏ ತಾತನು ರೆಡಿ ಆಗ್ತದ್ರಲ್ಲ. ಓಯ್ ನೀನು ರೆಡಿನಾ? ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಅದು ದರ್ಶನಕ್ಕೆ ಆಲ್ಮೋಸ್ಟ್ ಇದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಜೀನ್ಸು, ವೈಟ್ ಟಿ ಶರ್ಟು, ಲುಂಗಿ ಒಂದು ತೊಗೊಂಡಿದ್ದೀನಿ. ಇನ್ ಕೇಸ್ ಬೇಕು ಅನ್ಸಿದ್ರೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಇದೇ ಫೈನಲ್ಲು. ಯಾರ್ಯಾರಿದ್ದಾರೆ ನೋಡ್ಕೊಂಬಿಡಿ ಟ್ರಿಪ್ಪಲ್ಲಿ. ಎಲ್ಲ ಹಾಯ್ ಮಾಡಿ, ಎಲ್ಲ ಹಾಯ್ ಮಾಡಿ. ಇಡ್ಲಿ ಹಾಯ್ ಮಾಡ. ಇಡ್ಲಿ ಎಲ್ಲ ಹಾಯ್ ಹಾಯ್. ಹಲೋ. ಓಕೆ ಬಾಯ್. ಇದೇ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.